ಭಾರತದ ಆಧ್ಯಾತ್ಮ ಸನಾತನ ಸಂಸ್ಕೃತಿಯ ಅವತಾರವಾಗಿದೆ. ತಾಯಿ ಭುವನೇಶ್ವರಿ ದೇವಿಯ ಗರ್ಭದಲ್ಲಿ ಭಾರತದ ಭವಿಷ್ಯ ಜನ್ಮ ತಾಳಿತ್ತು ಸ್ನೇಹಿತರೆ. ಆದರೆ ಯಾರೊಬ್ಬರ ಉತ್ತರವೂ ಆತನಿಗೆ ತೃಪ್ತಿ ಕೊಡಲಿಲ್ಲ. ಪಾಶ್ಚಿಮಾತ್ಯ ದೇಶದ ಬಿಳಿ ಚರ್ಮ ಹೊದಿಕೆಯ ಜೀವಿಗಳ ಟೀಕೆಗಳು. ಯೂನಿವರ್ಸ್ ಕನೆಕ್ಟ್ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ಫಾರ್ ಅ ಗುಡ್ ಪರ್ಪಸ್. ನೆರೆದಂತಹ 7,000 ಜನದ ಚಪ್ಪಾಳೆಗಳು ಆದರೆ ಎಲ್ಲವನ್ನ ಮೀರಿ ಅವರ ಒಳಗಡೆ ಒಂದು ಕನಸು ಪ್ರಜ್ವಲಿಸ್ತಾ ಇತ್ತು. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ, ನಾನು ರೋಹನ್ ಜವಳಿ. ಎಲ್ಲರಿಗೂ ವೇದಶಾಲಾಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಭಾರತದ ಬಿರುಗಾಳಿಯ ಸಂತ ಸ್ವಾಮಿ ವಿವೇಕಾನಂದರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾರು ಸ್ವಾಮಿ ವಿವೇಕಾನಂದರು ಅಂತ ನೋಡೋದಾದ್ರೆ, ಯಾವ ವ್ಯಕ್ತಿ ಭಾರತದ ಆಧ್ಯಾತ್ಮ ಸನಾತನ ಸಂಸ್ಕೃತಿಯ ಅವತಾರವಾಗಿದ್ರು. ಸದಾ ಮೌಢ್ಯತೆ, ದಾಸ್ಯ, ಬಡತನವನ್ನು ತುಂಬಿಕೊಂಡು ತನ್ನತನವನ್ನೇ ಮರೆತು ಗುಲಾಮಗಿರಿಯಲ್ಲಿ ಬದುಕ್ತಕ್ಕಂತಹ ಸಮಾಜಕ್ಕೆ ಭಾರತದ ಸನಾತನ ಸಂಸ್ಕೃತಿಯ ಅರಿವನ್ನು ಮೂಡಿಸಿದವರು ಸ್ವಾಮಿ ವಿವೇಕಾನಂದ. ಪರಕೀಯರ ದಾಳಿ, ಬ್ರಿಟಿಷರ ಆಡಳಿತಕ್ಕೆ ನಲುಗಿ ಹೋಗಿದ್ದ ಭಾರತದ ಆಧ್ಯಾತ್ಮ ಸಂಸ್ಕೃತಿ ಪರಂಪರೆ ಎಂಬ ಪ್ರಾಣ ಪಕ್ಷಿಗೆ ಹನುಮಂತನ ಹಾಗೆ ಸಂಜೀವಿಯನ್ನ ಉಣಬಡಿಸಿದವರು ಸ್ವಾಮಿ ವಿವೇಕಾನಂದ. ಅಂತಹ ವ್ಯಕ್ತಿಯ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ 1862 ಜನವರಿ 12ರಂದು ತಾಯಿ ಭುವನೇಶ್ವರಿ ದೇವಿಯ ಗರ್ಭದಲ್ಲಿ ಭಾರತದ ಭವಿಷ್ಯ ಜನ್ಮ ತಾಳಿತ್ತು ಸ್ನೇಹಿತರೆ. ತಾಯಿ ಭುವನೇಶ್ವರಿ ದೇವಿ ಸಂಸ್ಕೃತಿ, ಆಚರಣೆ, ಪರಂಪರೆಯ ಆಗರದ ವ್ಯಕ್ತಿತ್ವವನ್ನ ಹೊಂದಿದಂತಹ ತಾಯಿ. ಇನ್ನು ತಂದೆ ವಿಶ್ವನಾಥ ದತ್ತ ಬಾರಿಸ್ಟರ್ ಪದವಿಯನ್ನ ಪಡೆದಂಥವರು. ಇವರು ಸದಾ ಶಿಸ್ತುಬದ್ಧವಾದಂತಹ ಜೀವನ, ಕಟ್ಟಳೆ, ನಿಯಮ, ಸಿದ್ಧಾಂತಗಳಿಗೆ ಒಳಪಟ್ಟು ಜೀವನವನ್ನ ಸಾಗಿಸ್ತಾ ಇದ್ರು. ಇಂತಹ ವಾತಾವರಣದಲ್ಲಿ ಸ್ವಾಮಿ ವಿವೇಕಾನಂದರ ಬೆಳವಣಿಗೆ ಆಗ್ತಾ ಇತ್ತು ಸ್ನೇಹಿತರೆ. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ಪೂರ್ವನಾಮ ನರೇಂದ್ರ. ಈತನನ್ನ ಪ್ರೀತಿಯಿಂದ ತಾಯಿ ಬಿಲ್ಲಯ್ಯ ಅಂತ ಹೇಳಿ ಕರೀತಾ ಇದ್ರು. ನರೇಂದ್ರ ಬಾಲ್ಯದಲ್ಲಿ ತುಂಟ ಮತ್ತು ಅಂತರ್ಮುಖಿಯಾಗಿ ನಮಗೆ ಕಾಣ್ತಾನೆ ಸ್ನೇಹಿತರೆ. ಈತನ ತುಂಟತನ ಎಷ್ಟು ಹೆಚ್ಚಾಗಿರುತ್ತಿತ್ತು ಅಂತಂದ್ರೆ, ತಾಯಿ ಬಿಂದಿಗೆ ನೀರನ್ನ ಈತನ ತಲೆ ಮೇಲೆ ಸುರಿದು ಸಂಸ್ಕೃತ ಶ್ಲೋಕಗಳನ್ನ ಹೇಳ್ತಾ ಮುಂದಿನ ಕೆಲಸಕ್ಕೆ ಹೋಗ್ತಾ ಇದ್ದ. ಈತ ಇಷ್ಟು ತುಂಟನಾದ್ರೂ ಸನ್ಯಾಸಿಗಳು, ಬಡವರು, ನಿರ್ಗತಿಕರನ್ನ ಕಂಡಾಗ ತನ್ನ ಕಡೆ ಇದ್ದಂತಹ ಎಲ್ಲ ವಸ್ತುಗಳನ್ನ ದಾನ ಮಾಡ್ತಿದ್ದ. ಇಂತಹ ವ್ಯಕ್ತಿತ್ವ ಮತ್ತು ತುಂಟತನ ಎರಡರ ಮಿಶ್ರಣವಾಗಿ ನರೇಂದ್ರ ಬೆಳವಣಿಗೆನ ಹೊಂದ. ಶಿಕ್ಷಣದ ಸಮಯಕ್ಕೆ ಬಂದಾಗ ಬಾಲ್ಯದಲ್ಲಿ ಶಿಕ್ಷಕರೇ ಮನೆಗೆ ಬಂದು ಪಾಠವನ್ನು ಹೇಳಿಕೊಡ್ತಿದ್ರು. ಮುಂದೆ 1870 ಅಂದ್ರೆ ಈತನಿಗೆ 7 ವಯಸ್ಸು ತುಂಬಿದಾಗ ಈತನನ್ನ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಶಾಲೆಗೆ ಸೇರಿಸ್ತಾರೆ. ಮುಂದೆ ಉನ್ನತ ವ್ಯಾಸಂಗಕ್ಕೆಂದು ಕೋಲ್ಕತ್ತಾದ ಮೆಟ್ರೋಪಾಲಿಟಿಯನ್ ಕಾಲೇಜನ್ನ ಸೇರಿಕೊಂಡು ವ್ಯಾಸಂಗವನ್ನ ಮಾಡ್ತಾರೆ. ನರೇಂದ್ರ ಶಿಕ್ಷಣದಲ್ಲಷ್ಟೇ ಅಲ್ಲದೆ ಕುದುರೆ ಸವಾರಿ, ಕುಸ್ತಿ ಮತ್ತು ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದುವುದರ ಜೊತೆಗೆ ಪರಿಣಿತನೂ ಆಗಿದ್ದ. ಈ ಸಂಗೀತ ಕಲೆಯೇ ಮುಂದೊಂದು ದಿನ ಗುರು ಶಿಷ್ಯರ ಸಮ್ಮಿಲನಕ್ಕೆ ಕಾರಣವಾಗ. ಯೌವನಕ್ಕೆ ಬಂದಂತಹ ನರೇಂದ್ರನ ತಲೆಯಲ್ಲಿ ಹಲವಾರು ವಿಷಯಗಳು ಜನ್ಮ ತಾಳುತ್ತೆ. ಆಧ್ಯಾತ್ಮ, ಸಮಾಧಿ, ದೇವರು, ಮನಸ್ಸು, ಚಂಚಲತೆ, ಹೀಗೆ ಹಲವಾರು ವಿಷಯಗಳ ಗೊಂದಲವನ್ನ ತಾಳಿಸ್ತವೆ. ಈ ಹಲವಾರು ವಿಷಯಗಳಿಗೆ ಉತ್ತರವನ್ನು ಹುಡುಕುತ್ತಾ ಹೋದಂತೆ ದೊಡ್ಡ ದೊಡ್ಡ ಗುರುಗಳು, ದೊಡ್ಡ ದೊಡ್ಡ ಸನ್ಯಾಸಿಗಳನ್ನ ಭೇಟಿ ಮಾಡಿ ಅವರಿಂದ ಸಲಹೆಯನ್ನ ಪಡಿತಾನೆ. ಆದರೆ ಯಾರೊಬ್ಬರ ಉತ್ತರವೂ ಆತನಿಗೆ ತೃಪ್ತಿ ಕೊಡಲಿಲ್ಲ. ಇದೇ ಸಮಯಕ್ಕೆ ಗುರು ರಾಮಕೃಷ್ಣ ಪರಮಹಂಸರ ಭೇಟಿ ಸನ್ನಿಹವಾಗಿತ್ತು ಸ್ನೇಹಿತರೆ. ಯೂನಿವರ್ಸ್ ಕನೆಕ್ಟ್ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ಫಾರ್ ಅ ಗುಡ್ ಪರ್ಪಸ್. ಪ್ರಕೃತಿ ಸರಿಯಾದ ವ್ಯಕ್ತಿಗಳನ್ನ ಸರಿಯಾದ ಸಮಯಕ್ಕೆ ಒಳ್ಳೆಯ ಉದ್ದೇಶಕ್ಕೆ ಸೇರಿಸ್ತದೆ ಅಂತ. ಹಾಗೆ ರಾಮಕೃಷ್ಣ ಪರಮಹಂಸರನ್ನ ಮತ್ತು ನರೇಂದ್ರನನ್ನ ಸಮಾಗಮ ಮಾಡಲು ಒಂದು ಸಂಗೀತ ಸನ್ನಿವೇಶ ಏರ್ಪಡ್ತು ಸ್ನೇಹಿತರೆ. ನರೇಂದ್ರನ ಸ್ನೇಹಿತ ಸುರೇಂದ್ರನಾಥ ದತ್ತನ ಮನೆಯಲ್ಲಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಆಕಸ್ಮಿಕವಾಗಿ ತನ್ನ ಸಂಗೀತ ಕಲೆಯನ್ನು ತೋರ್ಪಡಿಸಿಕೊಳ್ತಕ್ಕಂತಹ ಅವಕಾಶ ನರೇಂದ್ರನಿಗೆ ಒಲಿಯುತ್ತೆ. ಈ ಸಂಗೀತ ಅವಕಾಶವೇ ರಾಮಕೃಷ್ಣ ಪರಮಹಂಸರು ಮತ್ತು ನರೇಂದ್ರನ ಭೇಟಿಗೆ ಕಾರಣವಾಗುತ್ತೆ. ಗುರು ಶಿಷ್ಯರ ಈ ಮೊದಲ ಭೇಟಿ
ಅವರಲ್ಲಿ ಹಲವಾರು ಪ್ರಶ್ನೆಗಳನ್ನ, ಹಲವಾರು ಚರ್ಚೆಗಳನ್ನ ದಾರಿ ಮಾಡಿಕೊಡುತ್ತೆ. ನಂತರ ಗುರುಗಳೊಂದಿಗೆ ಕೂಡಿಕೊಂಡು ತನ್ನಲ್ಲಿರ್ತಕ್ಕಂಥ ಆಧ್ಯಾತ್ಮದ ವಿಷಯಗಳ ಬಗ್ಗೆ, ಅವುಗಳ ಬಗ್ಗೆ ಚರ್ಚೆ ನಡೆಸಿ ವಾದ ಮಾಡಿ, ಗುರುಗಳೊಂದಿಗಿನ ಸಂವಾದ, ಚರ್ಚೆ, ವಾದಗಳು ನರೇಂದ್ರನ ಭವಿಷ್ಯತ್ತಿನ ನಿಜವಾದ ಗುರಿಗೆ ಬುನಾದಿ ಆಗ್ತವೆ. ಈ ಎಲ್ಲ ಸನ್ನಿವೇಶಗಳಿಂದ ರೂಪುಗೊಂಡಂತಹ ನರೇಂದ್ರ ತನ್ನ ಕೌಟುಂಬಿಕ ಜೀವನವನ್ನು ತ್ಯಜಿಸಿ ಸನ್ಯಾಸಿ ಜೀವನಕ್ಕೆ ಬರಲು ಎಡೆ ಮಾಡಿಕೊಟ್ಟ. ಮುಂದೆ ರಾಮಕೃಷ್ಣ ಪರಮಹಂಸರ ಕೊನೆಯ ಸಮಯದಲ್ಲಿ ನರೇಂದ್ರನನ್ನ ತನ್ನ ಮುಂದಿನ ಉತ್ತರಾಧಿಕಾರಿ ಅಥವಾ ತಮ್ಮ ವಿಚಾರಧಾರೆಗಳನ್ನು ಭಾರತಕ್ಕೆ ಪಸರಿಸುವ ಸರಿಯಾದಂತಹ ವ್ಯಕ್ತಿ ನರೇಂದ್ರ ಎಂದು ಇವರು ಘೋಷಿಸ್ತಾರೆ. 1886 ಆಗಸ್ಟ್ 15ರಂದು ರಾಮಕೃಷ್ಣ ಪರಮಹಂಸರು ಮೊದಲೇ ನಿರ್ಧರಿಸಿದಂತೆ ಆ ದಿನ ತಮ್ಮ ಪ್ರಾಣವನ್ನ ತ್ಯಜಿಸ್ತಾರೆ. ಮುಂದೆ ಕೋಲ್ಕತ್ತಾದ ಆಶ್ರಮವೊಂದರಲ್ಲಿ ವಾಸವಾಗಿ ತಮ್ಮ ಸಹಚರರೊಂದಿಗೆ ಇರ್ತಾರೆ. ಒಬ್ಬ ನಿಜವಾದ ಸನ್ಯಾಸಿಯ ಕೆಲಸ ಸಮಾಜದ ಅನಿಷ್ಟ ಆಚರಣೆಗಳನ್ನು ಧರ್ಮದ ಮಾರ್ಗದಿಂದ ತಿದ್ದಬೇಕು ಮತ್ತು ಸಮಾಜದ ಅಭಿವೃದ್ಧಿ ಆಧ್ಯಾತ್ಮದ ಅವಲೋಕನದಲ್ಲಿದೆ ಎಂದು ಭಾರತದಾದ್ಯಂತ ಸಂಚರಿಸುತ್ತಾ ಭಾರತದಲ್ಲಿನ ಮೌಢ್ಯತೆ, ಬಡತನ, ಕಂದಾಚಾರಗಳು ಮತ್ತು ತಾರತಮ್ಯಗಳ ಬಗ್ಗೆ ಕಣ್ಣಾರೆ ಕಂಡು ಇದರ ಪರಿಹಾರವಾಗಿ ಯುವ ಶಕ್ತಿಯನ್ನು ಎಚ್ಚರಗೊಳಿಸುತ್ತಾ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶವನ್ನು ಸಾರಿದರು. ಇವರು ಯುವಕರ ಮೇಲೆ ಇಟ್ಟಂತಹ ನಂಬಿಕೆ ಮತ್ತು ಪ್ರೀತಿಯಿಂದಲೇ ಇವರ ಜನ್ಮದಿನವನ್ನು ಜನವರಿ 12ರಂದು ರಾಷ್ಟ್ರೀಯ ಯುವಕರ ದಿನಾಚರಣೆ ಎಂದು ಆಚರಿಸಲಾಗುತ್ತೆ. ಮೊದಲು ಉತ್ತರ ಭಾರತಕ್ಕೆ ಸಂಚಾರ ಕೈಗೊಂಡ ಇವರು ಕಾಶಿ, ಅಯೋಧ್ಯೆ, ಕೇದಾರನಾಥ, ಬದ್ರಿನಾಥ, ಕರ್ಣಪ್ರಯಾಗ, ಬರೋಡಾ ಸಂಸ್ಥಾನಗಳಲ್ಲಿ ತಮ್ಮ ಧರ್ಮ ಪ್ರಸಾರಣೆಯ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ನಂತರ ಮುಂಬೈ, ಪುಣೆ, ಬೆಳಗಾವಿ, ಮೈಸೂರು, ಕನ್ಯಾಕುಮಾರಿ, ತಿರುಚನೂರು, ಮದ್ರಾಸು, ಪಾಂಡಿಚೇರಿ ಎಲ್ಲ ಕಡೆ ಸಂಚರಿಸ್ತಾರೆ. ಕಾಶಿಯಿಂದ ಕನ್ಯಾಕುಮಾರಿಯವರೆಗೆ ಭಾರತದ ಆಧ್ಯಾತ್ಮದ ಜ್ಯೋತಿಯನ್ನ ಬೆಳಗುತ್ತಾ ಸಂಚರಿಸ್ತಾರೆ. ಹೀಗೆ ಸಂಚರಿಸುತ್ತಾ ಇರುವಾಗಲೇ ಈ ಭಾರತದ ಧರ್ಮ ಜ್ಯೋತಿಯ ಪ್ರಕಾಶತೆ ಜಗತ್ತಿಗೆ ಪಸರಿಸುವ ಸಮಯ ಬಂದಿತ್ತು ಸ್ನೇಹಿತರೆ. ಅದುವೇ ಚಿಕಾಗೋದ ವಿಶ್ವ ಧರ್ಮ ಸಮ್ಮೇಳನ. ದಿನಾಂಕ 13 ಮೇ 1893ರಂದು ಮುಂಬೈನಿಂದ USA ಪ್ರಯಾಣ ಆರಂಭಿಸಿದರು. ಆದರೆ ನಿಗದಿತ ಸಮಯಕ್ಕಿಂತ 3 ತಿಂಗಳ ಕಾಲ ಕಾರ್ಯಕ್ರಮವನ್ನು ಮುಂದು ಹಾಕಲಾಗಿತ್ತು ಮತ್ತು ಕಡ್ಡಾಯವಾಗಿ ಪರಿಚಯ ಪತ್ರ ಇರಲೇಬೇಕಾಗಿತ್ತು. ಕೈಯಲ್ಲಿ ಕಾಸಿಲ್ಲ, ಇರೋಕ್ಕೆ ಸರಿಯಾದ ಸ್ಥಳವಿಲ್ಲ, ಪರಿಚಯ ಪತ್ರವಿಲ್ಲ. ಈ ಎಲ್ಲ ಸನ್ನಿವೇಶಗಳು ಸ್ವಾಮಿ ವಿವೇಕಾನಂದರಿಗೆ ಬರಸಿಡಿಲು ಬಡದಂತಾಯಿತು. ಜೊತೆಗೆ ಇವರ ವೇಷಭೂಷಣಕ್ಕೆ ಪಾಶ್ಚಿಮಾತ್ಯ ದೇಶದ ಬಿಳಿ ಚರ್ಮ ಹೊದಿಕೆಯ ಜೀವಿಗಳ ಟೀಕೆಗಳು, ಕೀಳರಿಮೆ ತುಂಬತಕ್ಕಂತಹ ನೋಟಗಳು ಇವೆಲ್ಲವೂ ಸ್ವಾಮಿ ವಿವೇಕಾನಂದರನ್ನ ಮತ್ತಷ್ಟು ಕುಗ್ಗಿಸ್ತಾ ಇದ್ವು. ಆದರೆ ಇವೆಲ್ಲವನ್ನ ಮೀರಿ ಅವರ ಒಳಗಡೆ ಒಂದು ಕನಸು ಪ್ರಜ್ವಲಿಸ್ತಾ ಇತ್ತು. ಅದು ಭಾರತ ಮಾತೆಯ ಪ್ರಕಾಶತೆಯನ್ನ, ಕೀರ್ತಿಯನ್ನ ಜಗತ್ತಿನೆಲ್ಲೆಡೆ ಹಬ್ಬುವುದಾಗಿದೆ. ಇದು ಭೋರ್ಗರೆವ ಮಳೆಯಲ್ಲಿಯೂ ಪ್ರಕಾಶಮಾನವಾಗಿ ಉರಿಯುವ ಜ್ಯೋತಿಯಂತೆ ಇತ್ತು. ಮುಂದೆ 1893 ಸೆಪ್ಟೆಂಬರ್ 11ಕ್ಕೆ ಚಿಕಾಗೋ ಧರ್ಮ ಸಮ್ಮೇಳನದ ಸನ್ನಿವೇಶ ಬಂದೇ ಬಿಡುತ್ತೆ ಸ್ನೇಹಿತರೆ. ಆ ವೇದಿಕೆ ಮೇಲೆ ಭಾಷಣ ಮಾಡ್ತಕ್ಕಂಥ ಜನ ಮತ್ತೊಂದು ಧರ್ಮವನ್ನ ತುಚ್ಛವಾಗಿ ಕಂಡು ಹೀಯಾಳಿಸಿ ತಮ್ಮ ಧರ್ಮದ ಉತ್ಪ್ರೇಕ್ಷೆಯನ್ನ ಹೇಳಿಕೊಳ್ಳುವರಾಗಿದ್ದರೆ, ಸ್ವಾಮಿ ವಿವೇಕಾನಂದರ ಸರದಿ ಬಂದಾಗ ಸ್ವಾಮಿ ವಿವೇಕಾನಂದರು ಮತ್ತೊಂದು ಧರ್ಮವನ್ನ ಕಿಂಚಿತ್ತೂ ಹೀಯಾಳಿಸದೆ, ಕಡಿಮೆ ಮಾಡದೆ ತಮ್ಮ ಧರ್ಮದ ಪ್ರೌಢತೆಯನ್ನ, ವೈಭವತೆಯನ್ನ ಜಗತ್ತಿಗೆ ತಿಳಿಸಿದರು. ಇವರ ಈ ಮಾತುಗಳಿಗೆ ನೆರೆದಂತಹ 7,000 ಜನದ ಚಪ್ಪಾಳೆಗಳು ಭಾರತ ಮಾತೆಯ ಪಾದಗಳಿಗೆ ಅರ್ಪಣೆಯಾಗಿತ್ತು. ಮರುದಿನ ಎಲ್ಲೆಲ್ಲೂ ಈ ಬಿರುಗಾಳಿ ಸಂತನದ್ದೇ ಸುದ್ದಿ. ಇಂತಹ ವ್ಯಕ್ತಿತ್ವ ಇರುವ ರಾಷ್ಟ್ರಕ್ಕೆ ನಾವು ಸಂಸ್ಕೃತಿಯ ಪಾಠ ಮಾಡಲು ಹೊರಟೆವು
ನಾವು ಎಷ್ಟು ಮೂರ್ಖರು ಎಂದು ಪಾಶ್ಚಾತ್ಯ ಜಗತ್ತೇ ನಿಬ್ಬೆರಗಾಗಿ ನೋಡಿ. ಇಷ್ಟೇ ಅಲ್ಲ, ಪಶ್ಚಿಮದ ಪ್ರಮುಖ ತತ್ವಜ್ಞಾನಿಗಳು, ವಿಜ್ಞಾನಿಗಳಾದಂತಹ ಟೆಸ್ಲಾ, ವಿಲಿಯಂ ಜೇಮ್ಸ್, ಮ್ಯಾಕ್ಸ್ ಮುಲ್ಲರ್, ರೈಟ್ಸ್ ಹೀಗೆ ಅನೇಕರು ಸ್ವಾಮೀಜಿಯ ಅನುಯಾಯಿಗಳಾದರು. ಮುಂದೆ ಭಾರತಕ್ಕೆ ಬಂದು ಉಪನ್ಯಾಸ ನೀಡಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡರು. 1902 ಜುಲೈ 4ರಂದು ಬೆಳಗ್ಗೆ 10:30ಕ್ಕೆ ಸ್ವಾಮಿ ವಿವೇಕಾನಂದರು ನಿಧನ ಹೊಂತಾರೆ. 39 ವರ್ಷ 5 ತಿಂಗಳು 24 ದಿನಗಳ ಕಾಲ ಬದುಕಿದ್ದ ಇವರು ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಕುಳಿತುಕೊಂಡಿದ್ದಾರೆ. ಇದಾಗಿತ್ತು ಸ್ನೇಹಿತರೆ, ಭಾರತದ ವೀರ ಸನ್ಯಾಸಿ, ಬಿರುಗಾಳಿ ಸಂತ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಸಣ್ಣ ಪ್ರಯತ್ನ. ಧನ್ಯವಾದಗಳು. ನೀವಿನ್ನೂ ನಮ್ಮ ವೇದಶಾಲೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಪಡೆಯಿರಿ. ಧನ್ಯವಾದಗಳು.